ವಕೀಲ ದೇವರಾಜೇಗೌಡ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಇದೆ. ಹೀಗಾಗಿನೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಡಿಸಲಾಗಿತ್ತು. ದೇವರಾಜೇಗೌಡರನ್ನ ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಹೊಳೆನರಸೀಪುರ ಪೊಲೀಸರು. ಕಸ್ಟಡಿಗೆ ಬೇಕು, ಇನ್ನೂ ಕೂಡ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಲಾಗಿತ್ತು. ಜೈಲಿನಿಂದ ದೇವರಾಜೇಗೌಡರನ್ನ ಪೊಲೀಸರು ಕರೆದೊಯ್ದಿದ್ದಾರೆ. 3 ದಿನಗಳ ಕಾಲ ಅಂದ್ರೆ 16ನೇ ತಾರೀಕುವರೆಗೂ ಕೂಡ ರಾತ್ರಿ 9 ಗಂಟೆವರೆಗೂ ಕಸ್ಟಡಿಯಲ್ಲಿರ್ತಾರೆ. ವಿಚಾರಣೆ ನಡೆಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಡಿವೈಎಸ್ಪಿ ಅಶೋಕ್ ನೇತೃತ್ವದಲ್ಲಿ ದೇವರಾಜೇಗೌಡ ವಿಚಾರಣೆ ನಡೆಯುತ್ತೆ. ನಿನ್ನೆ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕಸ್ಟಡಿಗೆ ಪೊಲೀಸರು ಕೇಳಿದ್ರು. ಕಸ್ಟಡಿಗೆ ಕೊಡಿ, ಇನ್ನೂ ಕೂಡ ಮಾಹಿತಿ ಸಂಗ್ರಹಿಸಬೇಕು, ತನಿಖೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತಿನಿಂದ ಮೇ 16ರವರೆಗೆ, ಮೇ 16 ರಾತ್ರಿ 9 ಗಂಟೆವರೆಗೂ ಕೂಡ ಕಸ್ಟಡಿಗೆ ಕೊಡಲಾಗಿದೆ. ದೇವರಾಜೇಗೌಡರನ್ನ ಈಗಾಗಲೇ ಪೊಲೀಸರು ಕರೆದೊಯ್ದಿದ್ದಾರೆ. ಹಾಸನ ಸೇರಿದಂತೆ ಇತರೆ ಸ್ಥಳಗಳಿಗೂ ಕೂಡ ಕರೆದೊಯ್ದು ಕಾಕಿ ವಿಚಾರಣೆಯನ್ನು ನಡೆಸುತ್ತೆ. ಈ ಸ್ಥಳ ಮಹಜರು ಇರ್ಬೋದು. ಅದೇ ರೀತಿಯಾಗಿ ಈ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಆಗಾಗ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಆಡಿಯೋ ಇದೆ, ವಿಡಿಯೋ ಇದೆ, ಸ್ಕ್ರೀನ್ ಶಾಟ್ಸ್ಗಳಿದ್ದಾವೆ, ಫೋಟೋಗಳಿದ್ದಾವೆ ಅಂತೇಳೆಲ್ಲ ಹೇಳ್ತಾ ಇದ್ರಲ್ವಾ. ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ. ಈಗಾಗಲೇ SITಗೆ ಪಡೆದಂತಹ ವಿಚಾರಣೆಗೆ ಪಡೆದಂಥ ಸಂದರ್ಭದಲ್ಲೂ ಕೂಡ ಅವರ ಕಾರು ಪರಿಶೀಲನೆ ಮಾಡಲಾಗಿತ್ತು. ಕಾರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅನ್ನುವಂಥ ಆ ಪ್ಲಾನ್ ಬಗ್ಗೆ ಕೂಡ ಮಾಹಿತಿ ಹೊರಬಿದ್ದಿದೆ. ಹಾಗಾದರೆ ಯಾವ ನ್ಯಾಷನಲ್ ಲೆವೆಲ್ ಈ ನಾಯಕರನ್ನ ಭೇಟಿಯಾಗೋದಕ್ಕೆ ಅಂತ ಅವ್ರು ಹೊರಟಿದ್ರು, ಯಾರ ಸಮ್ಮುಖದಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಹೊರಟಿದ್ರು, ಏನೆಲ್ಲ ರಿಲೀಸ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ರು ದಾಖಲೆಗಳನ್ನು, ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಹೋಗುತ್ತೆ. ಈಗಾಗಲೇ ಕಾರು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಟ್ರಾಲಿ ಬ್ಯಾಗ್ ಸಿಕ್ಕಿದೆ, ನಗದು ಸಿಕ್ಕಿದೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಸಿಕ್ಕಿದ್ದಾವೆ, ಅದೇ ರೀತಿಯಾಗಿ ಸೂಟ್ ಕೇಸ್ ಸಿಕ್ಕಿದೆ. ಹಾಗಾಗಿ ಅದೆಲ್ಲದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಏನೆಲ್ಲ ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗಿದೆ ಅದೆಲ್ಲದನ್ನು ಕಲೆ ಹಾಕ್ತಾರೆ. ಈಗ ದೇವರಾಜೇಗೌಡರನ್ನ ಕಸ್ಟಡಿಗೆ ಪಡ್ಕೊಂಡಿರೋದ್ರಿಂದ 3 ದಿನಗಳ ಕಾಲ ಆ ಒಂದು ತನಿಖೆಯ ಸಂದರ್ಭದಲ್ಲೂ ಕೂಡ ಏನೆಲ್ಲ ಮಾಹಿತಿಗಳು ಹೊರಬೀಳ್ತವೆ. ಸ್ಥಳ ಮಹಜರು ಕೂಡ ನಡೆಯುತ್ತೆ. ಈಗಾಗಲೇ ಸಂತ್ರಸ್ತೆ ಇವರ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿರೋದ್ರಿಂದ 164 ಹೇಳಿಕೆ ಕೂಡ ಕೊಟ್ಟಿರೋದ್ರಿಂದ ಅದನ್ನು ಕೂಡ ತಾಳೆ ಹಾಕಿ ನೋಡಲಾಗುತ್ತೆ. ಸಂತ್ರಸ್ತೆ ಕೊಟ್ಟಿರುವಂಥ ಹೇಳಿಕೆ ಮತ್ತು ದೇವರಾಜೇಗೌಡ ತನಿಖೆಯ ಸಂದರ್ಭದಲ್ಲಿ ಏನು ಮಾತನಾಡ್ತಾರೆ, ಏನು ಹೇಳಿಕೆ ಕೊಡ್ತಾರೆ, ಏನು ಮಾಹಿತಿಯನ್ನು ಹೊರ ಹಾಕ್ತಾರೆ, ಅದೆಲ್ಲದನ್ನು ಕೂಡ ತಾಳೆ ಹಾಕಿ ನೋಡಲಾಗುತ್ತೆ. ಈಗಾಗಲೇ ಹಾಸನ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಿಗೆ ಅವರನ್ನು ದೇವರಾಜೇಗೌಡರನ್ನ ಕರ್ಕೊಂಡು ಹೋಗಿ ವಿಚಾರಣೆಯನ್ನು ನಡೆಸ್ತಾರೆ ಪೊಲೀಸರು. 3 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಮಾಹಿತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ಪೆನ್ ಡ್ರೈವ್ ಬಗ್ಗೆ ಮೊದಲು ಹೇಳಿದಂಥ ವ್ಯಕ್ತಿ ಇವರು, ಅದರಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿದಂಥವರು. BJP ಹಾಗೂ JDSನ ಮೈತ್ರಿ ಬೇಡ ಅಂತ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ 3 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇವತ್ತಿನಿಂದ ಅಂದರೆ 16ನೇ ತಾರೀಕುವರೆಗೂ ಕೂಡ, ಗುರುವಾರ ರಾತ್ರಿ 9 ಗಂಟೆವರೆಗೂ ಕೂಡ ಇವರನ್ನ ಕಸ್ಟಡಿಗೆ ಪಡ್ಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಹೇಗೆ ಇವರ ತನಿಖೆ ನಡೆಯುತ್ತೆ, ಏನೆಲ್ಲ ಮಾಹಿತಿಗಳು ಸಿಗ್ತವೆ, ಇವರು ಏನೆಲ್ಲ ವಿಷಯಗಳನ್ನು, ಸ್ಫೋಟಕ ಮಾಹಿತಿಗಳನ್ನು ಹೊರ ಹಾಕ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಜೈಲಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅವರು ಅದನ್ನೇ ಹೇಳ್ತಾ ಇದ್ದಿದ್ದು, ಸತ್ಯಕ್ಕೆ ಜಯ ಸಿಗುತ್ತೆ ಹಾಗೆ ಹೀಗೆ ಅಂತ ದೇವರಾಜೇಗೌಡ ಧೈರ್ಯವಾಗಿ ಹೇಳ್ಕೊಂಡು ಹೋಗಿದ್ರು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿಯನ್ನು ಕೊಡ್ತಾರೆ, ಸಂತ್ರಸ್ತೆ ವಿಚಾರದಲ್ಲೂ ಕೂಡ ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ಹಾಗಾಗಿ ನೋಡಬೇಕಾಗುತ್ತೆ ತನಿಖೆ ಹೇಗೆ ಸಾಗುತ್ತೆ ಅಂತ.